ನಮಸ್ಕಾರ ಕಲಾಕಾರಾಸ್, ಎಲ್ಲರೂ ಹೇಗಿದ್ದಿ ಎಂತ ಹೇಳಿದರೆ, ಇಂದು ನಾನು ಹೀಗೆ ಸಾಯಂಕಾಲ ಕಾಫಿ ಕುಡ್ಕೊಂಡು ಬಾಲ್ಕನಿಗೆ ಹೋಗಿ ಅಂತ ಯಾರೆಲ್ಲ ಸುತ್ತಮುತ್ತ ನೋಡಿ ಹೊಡಿತಿದ್ದೆ ಅಂಬಾಗ ನನಗೆ ಮೂಡಂಗ ಕಂಡತ್ತು. ಆ ಮೂಡಂಗಳ ನೋಡುವಾಗ ನನಗೆ ಎಂತ ಅನಿಸಿತ್ತು ಹೇಳಿದರೆ, ಈ ಸಣ್ಣಗಿಪ್ಪಗ ನಾವೆಲ್ಲರೂ ಕೂತ್ಕೊಂಡು ಡಿಸ್ಕಸ್ ಮಾಡಿ ಹೊಡಿತಿದ್ದು ಈ ಮೋಡ ಒಂದು ಆನೆಯ ಮೋರೆಯನ್ನು ಕಾಣ್ತಾ ಇತ್ತು. ಅಷ್ಟಪ್ಪಾಗ ಇನ್ನೊಬ್ಬ ಬೆಳೆದು ಅಲ್ಲ ಅಲ್ಲ ಅಲ್ಲ, ಆ ಮೋರೆ ಒಬ್ಬ ಮನುಷ್ಯ ಕೋಪಲ್ಲಿ ನೋಡಿದಂಗೆ ಕಾಣ್ತಾ ಇತ್ತು. ಹೀಗೆ ನಾವು ಬೇರೆ ಬೇರೆ ದೃಷ್ಟಿಕೋನಲ್ಲಿ ನೋಡಿಕೊಂಡು ನಮ್ಮ ಕ್ರಿಯೇಟಿವಿಟಿಯ ನಾವು ಜೀವಂತವಾಗಿ ಉಳಿಸ್ಕೊಂಡಿದ್ದು. ಅದೇ ಇಂದಿನ ಕಾಲದಲ್ಲಿ ಮೊಬೈಲ್ ಇಲ್ಲದೆ ನಮಗೆ ಕ್ರಿಯೇಟಿವಿಟಿ ಇಲ್ಲೇ ಹೇಳುವಂಗೆ ಆಗಿ ಹೋಯಿತು ನೋಡಿ. ಹಾಗಾಗಿ ಇಂದಿನ ಸ್ಪೆಷಲ್ ಎಪಿಸೋಡ್ ಎನಿಬಡಿ ಕ್ಯಾನ್ ಡ್ರಾ ಇಲ್ಲಿ ಅಂತರ ಹೇಳಿದರೆ, ರ್ಯಾಂಡಮ್ ಶೇಪ್ಸು ಪ್ಲಸ್ ರ್ಯಾಂಡಮ್ ಐಡಿಯಾಸ್ ಎರಡು ಸೇರಿದರೆ ಎನಿಬಡಿ ಕ್ಯಾನ್ ಡ್ರಾ. ಇಂದಿನ ಸ್ಪೆಷಲ್ ಎಪಿಸೋಡ್ ಅಂತರ ಹೇಳಿದರೆ, ರ್ಯಾಂಡಮ್ ಆಗಿ ನನ್ನ ಹತ್ರ ಒಂದು 2 ಕಲರ್ನ ಸ್ಕೆಚ್ ಪೆನ್ಸ್ಗೆ ಇದ್ದು, ನಾನು ಕ್ರೀಮ್ ಕಲರ್ದೇ ಆರೆಂಜ್ ಕಲರ್ ತಗೊಂಡಿದ್ದೆ. ನಿಂಗೆ ಬೇಕಾದ್ರೆ ಎಲ್ಲೋ ಯಾವ್ದಾರು ಒಂದು ಸಿಂಗಲ್ ಕಲರ್ ನಿಂಗಳ ಫೇವ್ರೆಟ್ ಕಲರ್ ತಗೊಳ್ತಾರೆ, ತಗೊಂಬಲಕ್ಕ ಆದಷ್ಟು ಲೈಟ್ ಕಲರ್ ತಗೊಳ್ಳಿ, ಡಾರ್ಕ್ ಕಲರ್ ಬೇಡ. ಸೊ ನಾನೀಗ ಕ್ರೀಮ್ ಕಲರ್ ತಗೊಂಡು ಒಂದು ರ್ಯಾಂಡಮ್ ಆಗಿ ಶೇಪ್ ಹಾಕುತ್ತೆ ಮತ್ತೆ ಅದರ ಫಿಲ್ ಮಾಡುತ್ತೆ. ಈಗ ನಿಂಗೆ ಕಾಣ್ತಾ ಇರಾ? ಸೊ ನಾನು ಆರೆಂಜ್ ಕಲರ್ಲೇ ಮಾಡಿದೆ. ಫಸ್ಟ್ ರ್ಯಾಂಡಮ್ ಶೇಪ್ ಹಾಕಿದ್ದೆ, ಅದಕ್ಕೆ ಕಲರ್ ಫಿಲ್ ಮಾಡಿದೆ. ಈ ಫುಲ್ ಕ್ಲೀನ್ ಫಿಲ್ ಎಲ್ಲ ಬೇಕೊಳ್ಳಿ ಏನಿಲ್ಲ, ಜಸ್ಟ್ ಒಂದೊಂದು ಶೇಪ್ಸ್ ಇದೆ. ಮತ್ತೆ ಸರ್ಕಲಲ್ಲಿ ಪರ್ಫೆಕ್ಟ್ ಬೇಕೊಳ್ಳಿಲ್ಲ. ಓಕೆ, ಇದು ಗಮ್ಮತ್ತೆ ಎಕ್ಸ್ಪೆರಿಮೆಂಟ್ ನಮ್ಮದಿಂದು. ಈಗ ಹಿಂಗೆ ಆಕಾಶಲ್ಲಿ ನೋಡ್ತಾರೆ, ನಿಂಗೋಗಿ ಹಿಂಗಿಪ್ಪದೇ ಶೇಪ್ ಹೇಳಿ ಕಾಣ್ತಿಲ್ಲ ಅಲ್ಲದ, ಅದೇ ಥರ ನಾವು ಇದೆಂದು ಮಾಡೋದು. ರಾಶಿ ಒಂದೊಂದು ಶೇಪು. ಈ ಶೇಪ್ಸಲ್ಲೆಲ್ಲ ಎಂತೆಲ್ಲ ಆವತ್ತು ಹೇಳಿ ನಾವು ಮತ್ತೆ ಆಲೋಚನೆ ಮಾಡುವ. ಅಂದರೆ ಫಸ್ಟಿಗೆ ನಾವು ರ್ಯಾಂಡಮ್ ಆಗಿ ಒಂದೊಂದು ಶೇಪ್ಸ್ ಹಾಕುವ. ಓಕೆ, ಇಷ್ಟು ಸಾಕು. ಈಗ ನಾವು ಒಂದೊಂದು ಶೇಪ್ಸಲ್ಲಿ ಒಂದೊಂದು ಫಿಗರ್ನ ಹುಡ್ಕೊಳ್ಳೆ ಟ್ರೈ ಮಾಡುವ. ಹೆಂಗಿಪ್ಪ ಶೇಪ್ಸ್ಗೆ ಬತ್ತು, ಹೆಂಗಿಪ್ಪ ಫಿಗರ್ಸ್ಗೆ ಬತ್ತು. ಈ ಫಿಗರ್ ಡ್ರಾಯಿಂಗ್ ಮಾಡಲಿ ನಿಂಗೆ ಒಂದು ಪೆನ್ ತಕ್ಕೊಳ್ಳಿ, ಅಥವಾ ಯಾವುದಾದ್ರೂ ನಿಂಗಳ ಥರ ಬೇರೆ ಜೆಲ್ ಪೆನ್ ಇದ್ದರೂ ಅಕ್ಕು, ಅಥವಾ ಈ ಥರ ಪಿನ್ ಪಾಯಿಂಟ್ ಡ್ರಾಯಿಂಗ್ ಪೆನ್ಸ್ಗೆ ಇದ್ದರೂ ಅಕ್ಕು, ಯಾವ್ದಾರಕ್ಕೂ ಪೆನ್ ತಕ್ಕೊಳ್ಳಿ. ಬ್ಲ್ಯಾಕ್ ಶೇಡ್ಸಿಂದು ತಕ್ಕೊಂಡ್ರೆ ಬೆಟರು. ಓಕೆ, ಸೊ ಈಗ ನಾವು ಇದರಲ್ಲಿ ಎಲ್ಲದರಲ್ಲಿ ಒಂದೊಂದು ಶೇಪ್ಸನ್ನು ಹುಡ್ಕೊಂಡು ಹೋಪ. ಫಸ್ಟಿಗೆ ಈ ಶೇಪ್ ತಗೊಳ್ತೆ ಅಂತ ಹೇಳಿದ್ರೆ ಗಾಂಧಿ ಜಯಂತಿ ಇದೆ, ಹಾಗಾಗಿ ನನಗೆ ಇದರಲ್ಲಿ ಒಂದು ಐಡಿಯಾ ಬಂತು.
2 ಸರ್ಕಲ್ ಹಾಕಿ, ಒಂದು ಮೂಗು, ಒಂದು ಹಿಂಗೆ ಹಾಕಿ ಕೆಮ್ಮಿಗೆ ಹಿಂಗೊಂದು ಸಿ ಬರೋದು, 6 ಬರೋದು, ಮತ್ತು ಹಿಂಗೆ ಹಾಕ್ಯಾರೆ ಕೆಮ್ಮಿ ಆಯ್ತು. ನನಗೆ ಇದರಲ್ಲಿ ಗಾಂಧೀಜಿಯ ಮೋರೆ ಕಂಡಂಗೆ ಆಯ್ತು. ಹಂಗಾಗಿ ಗಾಂಧೀಜಿಯ ಮೋರೆ ಉರುಟಲ್ಲ, ಹಾಗಾಗಿ ಚಿತ್ರ ಬಿಡಿಸಿದೆ. ಓಕೆ, ನೆಕ್ಸ್ಟ್ ಬೇರೆಂತ ಮಾಡಬೇಕು, ಇಲ್ಲಿ ಇದರಲ್ಲಿ ಆ್ಯಂಗ್ರಿ ಫೇಸ್ ಮಾಡು. ಹಿಂಗೆ ಔಟ್ಲೈನ್ ಹಾಕ್ಯಾರ ಇನ್ನೂ ಚಂದ ಕಾಣ್ತು. ಮತ್ತೆಂತ ಮಾಡ್ಲಕ್ಕು, ನಿಂಗೆ ಫುಲ್ ಫಿಗರ್ ಡ್ರಾಯಿಂಗ್ ಮಾಡ್ತಿ ಹೇಳಿದರೆ ಹಾಂಗುದೇ ಮಾಡಲೇ ಅಕ್ಕು. ಫಾರ್ ಎಕ್ಸಾಂಪಲ್ ಇದರಲ್ಲಿ ಮಾಡುವ, ಮನುಷ್ಯಂಗೆ ಕಾಲು ಮಾಡ್ತೆ, ಒಂದು ಕಾಲು ಮೇಲೆ ನೆಗ್ಗಿದಂಗೆ, ಪ್ಯಾಂಟ್ ಹಾಕ್ಕೊಂಡಿದ್ದ ದೊಡ್ಡ ಮನುಷ್ಯನಾಗೆ. ದೊಡ್ಡ ಕ್ಯೂಟ್ ಪ್ರಾಣಿಯ ದಿಪ್ಪಲು ಸಾಕು. ತೋರದ ಮನುಷ್ಯನಿಗೆ ಒಂದು ದೊಡ್ಡ ಮೂಗೆ ಕೊಡುವ ಅಲ್ವಾ, ಉರುಟು ಮೂಗು ಕೊಡುವ. ಒಂದು ಕಣ್ಣು ರಜ್ಜ ಬೇಜಾರ್ಲಿದ್ದ ಹಾಗೆ ಮಾಡುವ. ಬೆಳೆದರೆ ಮೀಸೆ ಮಾಡುವ, ದಪ್ಪ ಮೀಸೆ ಚಂದ ಕಾಣ್ತದೆ. ಒಂದು ಕಿವಿ ಕೊಡುವ. ಕೈ ಡ್ರಾಯಿಂಗ್ ಮಾಡಲಿ, ಜಸ್ಟ್ 3 3 3 ಹೇಳಿ ಬರ್ಕೊಂಡು ಹೋದ್ರೆ ಸಾಕಾಗ್ತದೆ.
ಆ ಮನುಷ್ಯ ಮಂಡೆ ವಿಷಯ ಆಡಿದ್ದೆ ಅಂತ ಹೇಳಿದರೆ ಕಾಲಿಂಗೆ ಚಿಂಗಮ್ಮಂಟಿತ್ತು. ನೋಡಿ, ಒಂದು ಕತೆ ಆತಲ್ಲಿ. ನೆಕ್ಸ್ಟು ಥರ ಹಿಂಗುದ ಮಾಡ್ಲಕ್ಕು. ಇಲ್ಲೊಂದು ಟೊಪ್ಪಿ ಹಾಕ್ಕೊಂಡು ಒಬ್ಬ ರಜ್ಜು ಉದ್ದ ಕೂದಲಿಪ್ಪ ಮಾಡಿ ಇದು ಹಂಗೆ ಮಾಡ್ಲ ಹೊತ್ತು ಹೇಗೆ ಮಾಡಿಪ್ಪ ಎರಡು ಹಲ್ಲಿಪ್ಪ ಮಾಡಿ ಹಾಗೆ ಬೇರೆ ಬೇರೆ ಥರದ ಶೇಪ್ಸ್ಗಳಲ್ಲಿ ನಾವು ಬೇರೆ ಬೇರೆ ಟೈಪಿನ ಚಿತ್ರಾಂಗ ಮಾಡಲಾಗುತ್ತು. ಇಲ್ಲಿ ಬೇಕಾದ್ರೆ ಯಾರೊಬ್ಬ ಕಿರ್ಚುತ್ತಪ್ಪ ಹಾಗೆ ಮಾಡ್ಲಕ್ಕು. ಹಿಂಗೆ ಹಾಕಿ ತುಳಿದರೆ ದಪ್ಪ ಹುಬ್ಬು ಹಿಂಗೂ ಮಾಡ್ಲಕ್ಕು. ಇಲ್ಲದ್ದರೆ ಇಲ್ಲಿ ಒಬ್ಬ ಮಾಣಿ ಅಥವಾ ಅಂಕಲ್
ಇದೊಂಥರ ಆಯ್ತು. ಹಿಂಗಿಪ್ ಎಕ್ಸಸೈಸ್ ಎಂತ ಹೊತ್ತು ಹೇಳಿದ್ರೆ ನಮ್ಮ ಕ್ರಿಯೇಟಿವ್ ಥಿಂಕಿಂಗಿಗೆ ತುಂಬ ಹೆಲ್ಪ್ ಮಾಡ್ತು. ನಾವು ಆ, ಈಗ ಮೊಬೈಲ್ ಎಷ್ಟು ಎಂದು ಹೇಳಿದರೆ ಆರದೇ ಆ ಒಂದು ಎಂಜಾಯ್ಮೆಂಟ್ ಮಾಡ್ತವೇ ಇಲ್ಲ ಹೇಳಿದರೆ ಮೊದಲೆಲ್ಲಾದರೆ ಹಿಂಗೆ ಸಣ್ಣಗಿರುವಾಗ ಕೂತ್ಕೊಂಡು ಆಕಾಶ ನೋಡೋದು, ಅದರಲ್ಲಿ ಮೋಡಂಗ ಬೇರೆ ಬೇರೆ ಶೇಪ್ಸ್ ಇಲ್ಲಿ ಕಾಣ್ತಲ್ಲ, ಸೊ ಆ ಶೇಪ್ಸ್ನ ನೋಡಿಕೊಂಡು ಇದು ಅದರ ಹಂಗೆ ಕಾಣ್ತು, ಇದ್ರ ಹಾಗೆ ಕಾಣ್ತು ಹೇಳೆಲ್ಲ ಹಿಂಗೆ ಡಿಸ್ಕಷನ್ ಮಾಡ್ಕೊಂಡಿತ್ತಿದೆ. ಆ ಥರದ್ದು ಈಗ ಆರು ಮಾಡೋದು ಕಾಣ್ತಿಲ್ಲ. ಹಾಗೆ ಟೈಪಿಂಗರೆಲ್ಲ ಮಾಡೋಕ್ಕೂ ಹೇಳುದು ನಾನು ಒಂದು. ಮತ್ತೆ ಈಗ ಬರೀ ಇದುವೇ ಹೇಳಿ ಅಲ್ಲ, ಬರೀ ಶೇಪ್ಸ್ ಇಲ್ಲಿ ನಿಮಗೆ ಬೇಕಾದರೆ ಈಗ ಫಾರ್ ಎಕ್ಸಾಂಪಲ್ ಏನಾಗಿ ಈ ಶೇಪ್ ಇಲ್ಲಿ ಮನುಷ್ಯರ ಮೋರೆ ಮಾತ್ರ ಹೇಳಿ ಅಲ್ಲ, ಏನಾಗಿ ಇಲ್ಲಿ ಒಂದು ಏರೋಪ್ಲೇನಿನಂಗೆ ಕಾಣ್ತು. ಸಾಧಾರಣ ಏರೋಪ್ಲೇನ್ ಹಿಂಗಿರ್ತಾಳೆ ಮಾಡುವ ಒಂದು ಇಲ್ಲಿ ಒಂದು ಹಿಂಗೆ ಸತ್ತೆ ಎರಡು ಗೆರೆ ಹಾಕಿತ್ತು. ಸಣ್ಣ ಸಣ್ಣ ಕಿಟಕಿಗ ಹಿಂಗೆ ಏನಾಗೆ ಇಲ್ಲಿ ಏರೋಪ್ಲೇನ್ ಕಂಡತ್ತು, ನಿಮಗೂ ಬೇರೆ ಎಂತಾರು ಕಾಣ್ಬು. ಸೊ ಈ ಥರ ಶೇಪ್ಸ್ಗಳ ಹಾಕಿ ಅದರಲ್ಲಿ ಬೇರೆ ಬೇರೆ ತಾರು ಕಾಂಬ ಹಾಗೆ ನಾವು ಊಹಿಸಿಕೊಂಡು ಚಿತ್ರ ಬಿಡಿಸೋದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಅಜ್ಜಿಯ ಚಿತ್ರ ಮಾಡುವ. ಹಂಗೆ ಈ ಅಜ್ಜಿ ಸೂಡಿ ಹಾಕಿಕೊಂಡು ಕುಯ್ದೊಳಿ ಊಹಿಸ್ಕೊಂಡು ಚಿತ್ರ ಬಿಡಿಸೋದಕ್ಕೂ ನೋಡಿ. ಮೂಗಿನ
ಹೆಂಗೆ ನೋಡಿದೆಯಲ್ಲದ ಈ ರ್ಯಾಂಡಮ್ ಶೇಪ್ಸು, ರ್ಯಾಂಡಮ್ ಇಮೋಷನ್ಸು, ಐಡಿಯಾಸು, ಥಿಂಕಿಂಗ್ ಎಲ್ಲ ಒಟ್ಟಿಗೆ ಕೊಲಾಬ್ರೇಷನ್ ಆದಾಗ ಒಂದು ಹೊಸ ರೀತಿಯ ದೃಷ್ಟಿಕೋನವೇ ನಮ್ಮಲ್ಲಿ ಹುಟ್ಟಿತ್ತು. ಹಾಗಾಗಿ ಹೇಳಿ ನಾನಿಂದು ಈ ಎಪಿಸೋಡ್ ತಂದದು. ನಮ್ಮಲ್ಲಿಪ್ಪ ಕ್ರಿಯೇಟಿವಿಟಿಯ ನಾವು ಇನ್ನೂ ಜೀವಂತವಾಗಿ ಉಳಿಸುವ ಹೇಳಿಕೊಂಡೆ ಈ ಎಕ್ಸಸೈಸನ್ನು ತರಿಸಿದ್ದು. ಹಾಗಾಗಿ ಎಲ್ಲರದೇ ಆರ್ಟಿಲ್ ಇಂಟ್ರೆಸ್ಟ್ ಇಪ್ಪು ಖಂಡಿತವಾಗಿಯುವುದೇ ಈ ಎಕ್ಸಸೈಸಿನ ಪ್ರಾಕ್ಟೀಸ್ ಮಾಡಲೇಬೇಕು. ಈ ಎಕ್ಸಸೈಸ್ನ ಪ್ರಾಕ್ಟೀಸ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಥಿಂಕಿಂಗ್ ಬೆಳೆಸಿಕೊಳ್ಳಿ. ಹಾಗೆ ಹೇಳ್ತಾ ನಿಮ್ಮ ಭೇಟಿ ನಾಳ್ದು ಆದಿತ್ಯವಾರ ಸಾಯಂಕಾಲ 5 ಗಂಟೆಗೆ ಕಾಗದದ ದೋಣಿಲಿ. ಅಂಬಗ ಕಾಂಬ ಟಾಟಾ.